ಹಾಡಹಗಲೇ ಮನೆಗಳಿಗೆ ಭೇಟಿ ನೀಡಿ ಭಿಕ್ಷೆ ಬೇಡುತ್ತಿರೋ ಬುಡಬುಡಿಕೆ ವೇಷಧಾರಿಗಳು. ಇತ್ತ ಬುಡಬುಡಿಕೆಯವರ ಮೋಸಕ್ಕೆ ಒಳಗಾಗಿ ಚಿನ್ನಾಭರಣ ಕಳೆದುಕೊಂಡು ಕಂಗಾಲಾಗಿರೋ ಮಹಿಳೆಯರು. ಬುಡಬುಡಿಕೆ ವೇಷಧಾರಿಗಳ ಖತರ್ನಾಕ್ ದರೋಡೆಗೆ ಬೆಚ್ಚಿ ಬಿದ್ದಿರೋ ಗ್ರಾಮಸ್ಥರು. ಬುಡಬುಡಿಕೆ ವೇಷ ಧರಿಸಿಕೊಂಡು ಮನೆಗಳಲ್ಲಿ ಮಹಿಳೆಯರ ಪ್ರಜ್ಞೆ ತಪ್ಪಿಸಿ ಹಣ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮುನಿರಾಜು ಸೇರಿದಂತೆ ಹಲವರ ಮನೆಯಲ್ಲಿ ಬುಡಬುಡಿಕೆ ವೇಷಧಾರಿಗಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಮುನಿರಾಜು ಮನೆಗೆ ಬಂದ ಬುಡಬುಡಿಕೆಯವರು ಮನೆಯಲ್ಲಿದ್ದ ಮಹಿಳೆಗೆ, ನಿಮ್ಮ ಮನೆಯವರಿಗೆ ಅಪಘಾತವಾಗುತ್ತೆ, ಕಷ್ಟಗಳು ಬರುತ್ತೆ, ಪರಿಹಾರ ಮಾಡ್ತೀವಿ ಅಂತ ಬೂಟಾಟಿಕೆ ಮಾಡಿ ಮಹಿಳೆಗೆ ಮಂಕು ಬೂದಿ ಎರಚಿದ್ದಾರೆ. ಬುಡ್ಬುಡಿಕೆ ವೇಷದಲ್ಲಿ ಬಂದ್ರವರು ಅಂದರೆ ಬುಡ್ಬುಡಿಕೆ ಇಟ್ಕೊಂಡು ಬಂದಿರಲಿಲ್ಲ, ವೇಷ ಮಾತ್ರ ಪರ್ಫೆಕ್ಟ್ಲಿ ಅದೇ ಇತ್ತು. ನಿಮ್ಮ ಮನೆಗೆ ಗಂಡಾಂತರ ಇದೆ, ಒಂದು ಗೂಬೆ ಬಂದು ಅಳ್ತಾ ಇತ್ತು ರಾತ್ರಿ. ನಾವು 4 ಗಂಟೆ ರಾತ್ರಿಯಲ್ಲಿ ಬಂದು ಹೇಳೋದು, ನಿಮ್ಮ ಮನೆ ದೊಡ್ಡ ಗಂಡಾಂತರ ಇದೆ, 21 ದಿನದೊಳಗಡೆ ನಿಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರು. ಅದನ್ನು ನೋಡಿ ಹೌದಾ ಏನೋ ಇರ್ಬೋದೇನೋ ಅಂದ್ಬಿಟ್ಟು ನಾವು ಕರೆದು ಒಳಗಡೆ ಕೇಳಿದೆ. ನಾವು 100 ರೂಪಾಯಿ ಇಟ್ಬಿಟ್ಟು ಕೇಳಿದ್ವಿ. ಕೇಳಿದ್ಮೇಲೆ ಆಮೇಲೆ ಅವರು ಇಲ್ಲ, ನಾವು ಇಲ್ಲೇ ಪರಿಹಾರ ಮಾಡಿಕೊಟ್ಬಿಡ್ತೀವಿ, ನಿಮ್ಮ ಮನೆಯವ್ರ ಕಡೆಯವರೇ ಮಾಡಿರೋದು, ನಿಮ್ಮ ಯಜಮಾನ್ರ ಕಡೆಯವ್ರೆ ಅಂತಂದ್ರು. ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ರಿ, ಇಲ್ಲೇ ಪರಿಹಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸರಿ ಕರೆದು ಕೇಳಿದ್ವಿ. ಆಮೇಲೆ ಒಂದು 3,000 ಕೊಡಿ, ಇಲ್ಲೇ ಪರಿಹಾರ ಮಾಡಿಕೊಡ್ತೀನಿ ಅಂದರು. ಬರೀ 3,000 ಅಲ್ವಾ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ, ತಲೆ ಕೆಡಿಸ್ಕೊಂಡಿಲ್ಲ ನಾವು. ಏನೋ ಇಷ್ಟು ಗಂಡಾಂತರ ಇಷ್ಟಲ್ಲೇ ಮುಗಿತಾಯ್ತಲ್ಲ 21 ದಿನದೊಳಗಡೆ ಅಂದ್ಬಿಟ್ಟು ನಾನು ಅಂದ್ಬಿಟ್ಟು ಪುತ್ತೂರಿಸಿದ್ವಿ. ಅವರು ಸರಿ ಅಂದ್ಬಿಟ್ಟು ಒಂದು ಲೋಟದಲ್ಲಿ ನೀರು ಕೊಟ್ಟರು, ಒಂದು ಸ್ವಲ್ಪ ಅದ್ರೊಳಗೇನೋ ಪುಡಿ ಹಾಕಿದ್ರು, ನಾನು ಕೈ ಮೇಲೆ ಇಟ್ಟರು, ಅಷ್ಟೇ ನಮಗೆ ಗೊತ್ತಿರೋದು. ಆಮೇಲೆ ಏನು ಗೊತ್ತಿಲ್ಲ, ಅವ್ರು ಹೇಳ್ದಂಗೆ ನಾವು ರಿಯಾಕ್ಷನ್ ಮಾಡ್ತಾಯಿದ್ದೀವಿ. ಒಡವೆ ತಂದು ಒಂದು ಇದೆತ್ಕೊಂಡ್ರು ಮಡಕೆ, ಆ ಮಡಕೆ ಒಳಗಡೆ ಒಂದು ಸ್ವಲ್ಪ ಏನು ಒಡವೆ ಇದೆಯೋ ಅದು ಹಾಕ್ರಿ ಅಂತಂದರು. ನಮ್ಮ ಹತ್ರ ಯಾವುದೂ ಇಲ್ಲ, ನಾವು ಬಡವರು ಎಲ್ಲ ಅಡ ಇಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ ನಾವು. ಇಲ್ಲ ಏನಿದ್ರೆ ಅದೇ ಹಾಕಿ, ಫಂಕ್ಷನ್ಗೆ ಇರೋದು ಹಾಕ್ಕೊಂಡು ಹೋಗೋದು ಹಾಕಬೇಕು, ನಿಮ್ಗೆ ಬೇಗ ಪರಿಹಾರ ಆಗುತ್ತೆ ಅಂದರು. ನಮ್ಮ ಹತ್ರ ಇಲ್ಲ ಸರ್, ನಮ್ಮ ಹತ್ರ ಇರೋದೇ ಇದು, ಮಾಡಿದ್ರೆ ಮಾಡಿ ಇಲ್ಲ ಬಿಡಿ ಅಂತ. ಸರಿ ಅಂದ್ಬಿಟ್ಟು ಸರಿ ಆಯಿತು, ಒಂದು 4,000 ಕೊಡಿ, ಅದರೊಳಗಡೆ ಇಡ್ರಿ ಅಂದರು. ಅಷ್ಟೆಲ್ಲ ಅಮೌಂಟ್ ಇಲ್ಲಪ್ಪ, ನಮ್ಮ ಹತ್ರ ಇರೋದೇ ಇಷ್ಟು ಅಂದ್ಬಿಟ್ಟು ಅವ್ರ ಕೈಗೆ 3,000 ಕೊಟ್ರಿ, ಅದರೊಳಗಡೆ 1,500 ಇಟ್ಟು 4,500 ಟೋಟಲ್ ಕೊಟ್ಟಿದ್ದು. ಅದರೊಳಗಡೆ ಒಂದು ಉಂಗುರ, ಒಂದು ಜೊತೆ ಬಾಲೆ ಹಾಕ್ಬಿಟ್ಟು ಇಲ್ಲೇ ಮಾಡ್ತಾಯಿದ್ರು. ಅದೇನೋ 3 ಸಲ ಮುಖಕ್ಕೆ ನೀರು ಹಾಕಿದ್ರು, ಅಷ್ಟೇ ಜ್ಞಾಪನ ನಮಗೆ. ಅವ್ರು ಹೋಗೋ ಗಂಟ ನಮ್ಗೆ ಜ್ಞಾಪನೇ ಇಲ್ಲ. ಅವ್ರು ಅಷ್ಟು ದೂರ ಹೋದ್ಮೇಲೆ ಅಯ್ಯೋ ನಮ್ಮ ಕೈ ಕೊಟ್ಟಿಲ್ವಲ್ಲ ರಿಟರ್ನ್ ಅಂದ್ಬಿಟ್ಟು ಹೋಗಿ ಹುಡುಕಿ ಸಾಕಾಯ್ತು, ಸಿಕ್ಕಿಲ್ಲ ಅವ್ರ ಕಡೆಗೂ. ಆಮೇಲೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ವಿ. ನಮ್ಮದು ಒಂದು ಜೊತೆ ವಾಲೆನೋ ಒಂದು ಉಂಗುರ, ಅಮೌಂಟ್ ಒಂದು 4,500 ಹೋಗಿದೆ ಸರ್. ಬೇರೆಯವ್ರಿಗೆ ಹೇಳೋದಂದರೆ ಇಂಥವ್ರು ಬಂದರೆ ಸ್ವಲ್ಪ ಹುಷಾರಾಗಿರ್ರಿ, ಅದು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಎದುರಿಸ್ತಾರೆ ಅವರು, ಗಂಡ ಮಕ್ಕಳು ಅಂತ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾರೆ. ಮೊದಲು ನಿಮ್ಮ ಮನೆಗೆ ಪರಿಹಾರ ಕೊಡ್ತೇನೆ ಎಂದ ಬುಡಬುಡಿಕೆ ವೇಷಧಾರಿಗಳು 100 ರೂಪಾಯಿ ಹಣ ನೀಡಿದ್ರೆ ಕಷ್ಟ ಪರಿಹಾರ ಮಾಡಿಕೊಡ್ತೀವಿ ಅಂತ ಮಹಿಳೆಗೆ ಯಾಮಾರಿಸಿದ್ದಾರೆ. ನಂತರ ಮುಖದ ಮೇಲೆ ಮಂತ್ರದಂತಹ ನೀರು ಚಿಮ್ಮಿ ಚಿನ್ನದ ಉಂಗುರ, ಕಿವಿ ಓಲೆ ಸೇರಿದಂತೆ ನಗದು ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಗ್ರಾಮದ 3-4 ಮನೆಗಳಿಗೆ ತೆರಳಿರೋ ಬುಡಬುಡಿಕೆಯವರು ಇದೇ ರೀತಿ ಮಂಕುಬೂದಿ ಎರಚಿ 5,000ದಂತೆ ಹಣ ಕಸಿದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಬುಡಬುಡಿಕೆ ವೇಷದಲ್ಲಿ ಬಂದಿದ್ದ 2 ಅಪರಿಚಿತರಿಂದ ಈ ಕೃತ್ಯ ಎಸಗಿದ್ದು, ಬುಡಬುಡಿಕೆಯವರ ಕೃತ್ಯದಿಂದ ಗ್ರಾಮದ ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ. ಅಪರಿಚಿತ ಬುಡಬುಡಿಕೆಯವರ ವಿರುದ್ಧ ವಿಶ್ವನಾಥಪುರ ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ದೂರು ಸಲ್ಲಿಸಿದ್ದಾರೆ. ಇನ್ನು ಬುಡಬುಡಿಕೆಯವರಂತೆ ವೇಷ ಬದಲಿಸಿಕೊಂಡು ಖದೀಮರು ಮನೆಗಳನ್ನ ದರೋಡೆ ಮಾಡಲು ಹೊರಟಿದ್ದು ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಈ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಅದೇನೇ ಇರಲಿ, ಈ ಸ್ಟೋರಿ ನೋಡಿದ ಮೇಲೆ ನೀವು ಒಮ್ಮೆ ಗ್ರಾಮಗಳಲ್ಲಿ ಇಂಥವರ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಒಳಿತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.